ನಮಸ್ಕಾರ ಸ್ನೇಹಿತರೆ, ನಾನು ಮೇಘರಾಜ್. ತಮಗೆಲ್ಲರಿಗೂ ಗುರುರಾಯ ಟೀಚಿಂಗ್ ಅಕಾಡೆಮಿಗೆ ಸ್ವಾಗತವನ್ನು ಕೋರ್ತಿದ್ದೇನೆ. ನಾನು ಈ ದಿನ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ನ ಡೇಟ್ ಬಂದು ತಮ್ಗೆಲ್ಲರಿಗೂ ಗೊತ್ತಿದೆ ಯಾವ ದಿನ ಇದೆ ಅಂತ. ಸೊ ಇದು ಎಕ್ಸಾಮ್ ಡೇಟ್ ಬಂದು 27/10/2024 ಭಾನುವಾರ ಬರುತ್ತೆ. ಸೊ ಈ ಒಂದು ಎಕ್ಸಾಮ್ ಬಗ್ಗೆ ಸ್ವಲ್ಪ ಫೋಕಸ್ ಕೊಡಿ, ಯಾಕಂದ್ರೆ ಇನ್ನು ಉಳಿದಿರೋದು ಓನ್ಲಿ 65 ಡೇಸ್ ಮಾತ್ರ. ಹಾಗಾಗಿ ಇದರ ಮೇಲೆ ಒಂದು ಈ 65 ಡೇಸು ತಾವೆಲ್ಲ ಯಾವ ಟಾಪಿಕ್ಸ್ ಮೇಲೆ ಫೋಕಸ್ ಮಾಡಬೇಕು ಅನ್ನೋದನ್ನ ನಾನಿವತ್ತು ಡಿಸ್ಕಷನ್ ಮಾಡ್ತೀನಿ. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಯಾರು ತಮಗೆ ಸಿಲೆಬಸ್ ಬಗ್ಗೆ ಕ್ಲಾರಿಟಿ ಇಲ್ಲ ಅವರು ಇನ್ನೊಂದ್ಸರಿ ನೋಡಿ. ನೀವು 65 ಡೇಸ್ ಓದಿರೋ ಸಾಕು, ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ನ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಸೊ ಇಲ್ಲಿ ಪತ್ರಿಕೆ 1 ಮತ್ತೆ ಪತ್ರಿಕೆ 2 ಪತ್ರಿಕೆಗಳಿರ್ತವೆ. ಸೊ ಎರಡಕ್ಕೂ 2 ಗಂಟೆ ಟೈಮ್ ಇದೆ. ಬೋತ್ ಪೇಪರ್ಸ್ ಆರ್ ಫಾರ್ 100 ಮಾರ್ಕ್ಸ್. ಸೊ ಇಲ್ಲಿ ಪೇಪರ್ 1 ಅಲ್ಲಿ ಜನರಲ್ ಸ್ಟಡೀಸ್ಗೆ ಸಂಬಂಧಪಟ್ಟಿರೋ ಹಾಗೆ ಕೊಟ್ಟಿದ್ದಾರೆ. ಸೆಕೆಂಡ್ ಪೇಪರ್ ಬಂದು ಕಮ್ಯುನಿಕೇಶನ್ ಪೇಪರ್ ಅಂತ ಕರಿತೀವಿ, ಕಮ್ಯುನಿಕೇಶನ್ ಪೇಪರು. ಸೊ ಇದರಲ್ಲಿ ಕನ್ನಡ, ಇಂಗ್ಲಿಷು ಮತ್ತೆ ಕಂಪ್ಯೂಟರ್ ಬೇಸ್ಡ್ ಕ್ವಶನ್ಸ್ ಕೇಳ್ತಾರೆ. ಸೊ ಒಬ್ಬ ಗ್ರಾಮ ಆಡಳಿತಾಧಿಕಾರಿ ಆಗೋದಕ್ಕೆ ಕಂಪ್ಯೂಟರ್ ಜ್ಞಾನ ಅತ್ಯವಶ್ಯಕ ಬೇಕು, ಸಾಮಾನ್ಯ ಕನ್ನಡ ಬೇಕು, ಸಾಮಾನ್ಯ ಇಂಗ್ಲಿಷ್ ಬೇಕು. ಹಾಗಾಗಿ ಈ ಸೆಕೆಂಡ್ ಪೇಪರು ತುಂಬಾನೇ ಇಂಪಾರ್ಟೆಂಟು, ಫಸ್ಟ್ ಪೇಪರು ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ಇದೊಂದು ಸಿಲೆಬಸ್ ನೋಡ್ಕೊಳ್ಳಿ. ನೋಡಿದ ನಂತರ ಈ ಉಳಿದಿರುವಂತ 65 ಡೇಸ್ ಅಲ್ಲಿ ತಾವು ಯಾವೆಲ್ಲ ಟಾಪಿಕ್ಸ್ ಮೇಲೆ ಫೋಕಸ್ ಮಾಡಬೇಕು ನೋಡಿ. ಫಸ್ಟ್ ಬಂದು ಕರ್ನಾಟಕ ಎಕನಾಮಿಕ್ ಸರ್ವೆ, ಇದ್ರ ಮೇಲೆ ಫೋಕಸ್ ಮಾಡಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇಲ್ಲಿ ಗೌರ್ಮೆಂಟ್ ಇಂದ ಏನೇನೆಲ್ಲ ಪ್ರೋಗ್ರಾಮ್ಸ್ ಆಗಿದೆ, ಈ ಒಂದು ಕಾಪಿ ಸಿಕ್ಕರೆ ನಿಮ್ಗೆ ಇದನ್ನ ಎಷ್ಟು ಸರಿ ರಿವಿಷನ್ ಮಾಡ್ತಿರೋ ಅಷ್ಟು ಒಳ್ಳೇದು. ಜೊತೆಗೆ ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ, ಬರೀ ಸ್ಕೀಮ್ಸ್ ನೋಡ್ಕೋಬೇಡಿ, ಅದರಲ್ಲಿ ಏನೆಲ್ಲ ಪಾಯಿಂಟ್ಸ್ ಇದೆ. ಫಾರ್ ಎಕ್ಸಾಂಪಲ್ ನರೇಗಾ ಸ್ಕೀಮ್ ಅಂತ ಇದೆ, ಅದರಲ್ಲಿ ಈಗ ಕೂಲಿನ ಜಾಸ್ತಿ ಮಾಡಿದ್ದಾರೆ. ಆ ತರ ಸಿಂಪಲ್ ಟರ್ಮ್ಸ್ ಬಲ್ಲೂ ಕ್ವಶನ್ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಸ್ಕೀಮ್ಸ್ ಮೇಲೆ ಕ್ವಶನ್ಸ್ ನ ರೈಸ್ ಆಗುವಂತ ಚಾನ್ಸ್ ಇರುತ್ತೆ. ಹಾಗಾಗಿ ಗವರ್ಮೆಂಟ್ ಸ್ಕೀಮ್ಸ್ ಮೇಲೆ ಕರ್ನಾಟಕ ಗವರ್ಮೆಂಟ್ ಇರ್ಬೋದು, ಇಂಡಿಯನ್ ಗವರ್ಮೆಂಟ್ ಇರ್ಬೋದು, ಆಮೇಲೆ ಬೇರೆ ಸ್ಟೇಟ್ ಅವರು ಕೂಡ ಕೆಲವೊಂದು ಸ್ಕೀಮ್ಸ್ ನ ಲಾಂಚ್ ಮಾಡಿರ್ತಾರೆ. ಅದರಲ್ಲೂ ಕೂಡ KPSC ಅವರು ಸುಮಾರು ಸರಿ ಕ್ವಶನ್ ಕೇಳಿದ್ದಾರೆ, KE ಅವರು ಕೂಡ ಕೇಳ್ಬೋದು. ಆಮೇಲೆ ಈಗ ಒಲಿಂಪಿಕ್ಸ್ ನಡೀತಾ ಇದೆ, ಅದ್ರ ಮೇಲೆ ಫೋಕಸ್ ಮಾಡಿ. ಯಾವ ಕಂಟ್ರಿಯವರು ಎಷ್ಟು ಮೆಡಲ್ಸ್ ತಗೊಂಡ್ರು, ಇಂಡಿಯಾದಿಂದ ಯಾರು ಮೆಡಲ್ಸ್ ತಗೊಂಡ್ರು, ಯಾವ ಗೇಮ್ಸ್ಗೆ ತಗೊಂಡ್ರು, ಅದನ್ನೆಲ್ಲ ನೀವು ನೋಡ್ಬೇಕಾಗುತ್ತೆ. 100 ಮೀಟರ್ಸ್ ರನ್ನಿಂಗ್ ಅಲ್ಲಿ ಯಾರಾದ್ರು, ಸೊ ಯಾವ್ಯಾವ ಕಂಟ್ರಿ ಅವರು, ಎಷ್ಟು ಕಂಟ್ರಿಗಳು ಪಾಲ್ಗೊಂಡಿದ್ವು, ಎಲ್ಲಿ ನಡೀತು, ಥೀಮ್ ಏನು, ಅದೆಲ್ಲ. ಇದರ ಜೊತೆಗೆ 6th ಇಂದ 10th ವರೆಗೂ ನಾನು ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ತಾವೆಲ್ಲ ಆ ವಿಡಿಯೋನ ನೋಡಿದಿರಿ, ಸಪೋರ್ಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ, ಇಲ್ಲಿ 6th ಇಂದ 10th ವರೆಗೂ ಬರುವಂತ ಸೋಷಿಯಲ್ ಸ್ಟಡೀಸು ವೆರಿ ಇಂಪಾರ್ಟೆಂಟ್. ಸೋಷಿಯಲ್ ಸ್ಟಡೀಸು ಜೊತೆಗೆ ಸೈನ್ಸ್, ಸೋಷಿಯಲ್ ಸ್ಟಡೀಸ್ ಮತ್ತೆ ಸೈನ್ಸ್ ಪೇಪರ್ನ ಫೋಕಸ್ ಮಾಡಿ. ಇಲ್ಲಿ ಈಗ ಅಷ್ಟು ಎಲ್ಲ ಆಗ್ಲಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಈ 2 ಸಬ್ಜೆಕ್ಟ್ ಅದನ್ನಾರು ರಿವಿಷನ್ ಮಾಡಿ. ಯಾಕಂದ್ರೆ ಉಳಿದಿರೋದು ಓನ್ಲಿ 65 ಡೇಸ್. 65 ಡೇಸ್ಗೆ ನಾನು ನಿಮಗೆ ಪ್ಲಾನ್ ಹೇಳ್ತಾ ಇರೋದು. ಈ 65 ಡೇಸ್ ನೀವೆಷ್ಟು ಪ್ರಯತ್ನ ಪಡ್ತೀರಾ. ಆಮೇಲೆ 6 ರಿಂದ 8 ತಿಂಗಳು, ಎಲ್ಲಿವರೆಗೂ, ಸೆಪ್ಟೆಂಬರ್ ತಿಂಗಳಿನವರೆಗೂ ಸಿಗುವಂತ ಮ್ಯಾಗಝಿನ್ಸ್ ನ ರೆಫರ್ ಮಾಡಿ. ಸೆಪ್ಟೆಂಬರ್ ಸೇರಿಸಿ, ಸೆಪ್ಟೆಂಬರ್ ಹಿಂದೆ ಅಂದ್ರೆ ಆಗಸ್ಟ್, ನೆಕ್ಸ್ಟ್ ಆಗಸ್ಟ್ ಹಿಂದೆ ಜುಲೈ ಅಂದ್ರೆ ಸೊ ಅಲ್ಲಿವರೆಗೂ, ಸೊ 8 months ವರ್ಗು. ಸೊ 6 to 8 months, ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡಿ ಸೆಪ್ಟೆಂಬರ್ ವರ್ಗುನು ನೀವು ನೋಡ್ಕೊಂಡ್ರೆ ಒಳ್ಳೇದು ಮ್ಯಾಗಝಿನ್ಸ್. ಜೊತೆಗೆ ಸೆಕೆಂಡ್ ಪೇಪರ್ ಹೇಳಿದೆ ಕನ್ನಡ ಗ್ರಾಮರು, ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಓವರ್ ಕಾನ್ಫಿಡೆನ್ಸ್ ಬೇಡ. ಕನ್ನಡ ಗ್ರಾಮರ್ ಮೇಲೂ ಕೂಡ ಫೋಕಸ್ ಮಾಡಿ. ಕಂಪ್ಯೂಟರ್ ನಾಲೆಜ್ ಇದನ್ನು ಕೂಡ ನೋಡ್ಕೊಳ್ಳಿ. ಮೇಜರ್ ಆಗಿ MS ಆಫೀಸ್ ಮೇಲೆ ಕ್ವಶನ್ಸ್ ನ ಕೇಳೋ ಚಾನ್ಸಸ್ ಇದೆ. ಹಾಗಾಗಿ ಅಲ್ಲಿ ಪವರ್ ಪಾಯಿಂಟ್, ಎಕ್ಸೆಲ್ ಮತ್ತೆ ವರ್ಡ್ ಇದ್ರ ಮೇಲೆ ನೋಡಿ. ಆಮೇಲೆ ಇಂಗ್ಲಿಷ್ ಗ್ರಾಮರು ಇದ್ರ ಮೇಲೆ ನೋಡಿ. ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ, ಆಕ್ಟಿವ್ ವಾಯ್ಸು, ಪ್ಯಾಸಿವ್ ವಾಯ್ಸು, ಆರ್ಟಿಕಲ್ಸು, ಆಮೇಲೆ ಸುಮಾರು ಬರುತ್ತೆ ಅದರಲ್ಲಿ. ಆಮೇಲೆ ಟೆನ್ಸ್ ಬೇಸ್ಡ್ ಕ್ವಶನ್ಸ್ ಬರುತ್ತೆ. ಆಮೇಲೆ ಸ್ಪೋರ್ಟ್ಸ್ ಬೇಸ್ಡ್ ರೀಸೆಂಟ್ ಆಗಿರುವಂತ ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ ಆಗಿರ್ಬೋದು,
ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಆಗಿರ್ಬೋದು, ಫ್ರೆಂಚ್ ಓಪನ್, US ಓಪನ್, ವಿಂಬಲ್ಡನ್, ಈ ತರ ಹಲವಾರು ಟಾಪಿಕ್ಸ್ ಬರುತ್ತೆ. ಅದ್ರ ಮೇಲೆ ಫೋಕಸ್ ಮಾಡಿ. ನೆಕ್ಸ್ಟ್ ಇತ್ತೀಚೆಗೆ ಆದಂತ ಕ್ರಿಕೆಟ್ ವರ್ಲ್ಡ್ ಕಪ್ ಮೇಲೆ ಫೋಕಸ್ ಮಾಡಿ. ಇಲ್ಲೂ ಕೂಡ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ನಂತರ ಅವಾರ್ಡ್ಸ್, ಈ ಅವಾರ್ಡ್ಸ್ ಅಲ್ಲಿ ನೀವು 3 ತರ ಡಿವೈಡ್ ಮಾಡಬೇಕಾಗುತ್ತೆ. ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್ ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್. ಇಂಟರ್ನ್ಯಾಷನಲ್ ಲೆವೆಲ್ ಅಂದ್ರೆ ನೋಬೆಲ್ ಮತ್ತೆ ಆಸ್ಕರ್ ತರ ಬೇರೆ ಬೇರೆ ಪ್ರಶಸ್ತಿಗಳು ಬರ್ತವೆ, ಅವುಗಳ ಮೇಲೆ ಫೋಕಸ್ ಮಾಡಿ. ನ್ಯಾಷನಲ್ ಲೆವೆಲ್ ಅಲ್ಲಿ ಏನೆಲ್ಲ ಪ್ರಶಸ್ತಿಗಳನ್ನ ಕೊಡ್ತಾರೆ, ಭಾರತ ರತ್ನ ಆಗ್ಬೋದು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಆಗಿರ್ಬೋದು, ಜ್ಞಾನಪೀಠ ಅವಾರ್ಡ್ ಆಗಿರ್ಬೋದು, ಸರಸ್ವತಿ ಸಮ್ಮಾನ್ ಅವಾರ್ಡ್ ಆಗಿರ್ಬೋದು, ಅದ್ರ ಮೇಲೆ ಫೋಕಸ್ ಮಾಡಿ. ಸ್ಟೇಟ್ ಲೆವೆಲ್ಗೆ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಏನ್ ಕೊಟ್ಟರು, ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಈ ತರ ಸುಮಾರು ಪ್ರಶಸ್ತಿಗಳಿದಾವೆ. ಸೊ ಟಾಪಿಕ್ ಗಳನ್ನ ಹೇಳ್ತಾ ಇದ್ದೀನಿ ಬ್ರೀಫ್ ಆಗಿ. ಇವುಗಳ ಮೇಲೆ ನೀವು ಫೋಕಸ್ ಮಾಡಿದೆ ಅಂದ್ರೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ನ ಈಸಿಯಾಗಿ ಕ್ಲಿಯರ್ ಮಾಡಬಹುದು, ಸ್ಕೋರ್ ಮಾಡಬಹುದು, ಜೊತೆಗೆ ಸೇಫ್ ಆಗಿ ಇರಬಹುದು ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ಅನ್ನ ನಾನು ಮುಗಿಸ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ, ಎಲ್ರಿಗೂ ಒಳ್ಳೇದಾಗ್ಲಿ. ಕೀಪ್ ದಟ್ ಇನ್ ಮೈಂಡ್. ಎಕ್ಸಾಮ್ ಇರೋದು 27/10/2024, ಅದರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ.